ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಪೂಜಾ ಕಲಾಲೋಕ ಚಾನಲ್ಗೆ ಸ್ವಾಗತ. ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು. ಏನಪ್ಪ ಅಂದರೆ, ನೀವು ದೇವ್ರ ಮನೆಯಲ್ಲಿರುವ ಕಳಶದಲ್ಲಿರುವ ತೆಂಗಿನಕಾಯಿನ ವಾರಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ ಒಂದು ಸತಿ ಚೇಂಜ್ ಮಾಡ್ತೀರಾ? ಪ್ಲೀಸ್ ತಿಳಿಸಿ ಅಂತ ಕಮೆಂಟ್ ಮಾಡಿದರು. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಫಸ್ಟು ಶುಕ್ರವಾರ ದಿವಸ ಇದು ವಿಡಿಯೋ ಮಾಡ್ತಾ ಇರೋದು. ಬೆಳಗ್ಗೆ ಬೇಗ ಎದ್ದು ನೆಲ ಎಲ್ಲ ಒರೆಸಿ, ಕಸ ಗುಡಿಸಿ, ನೆಲ ಒರೆಸಿ, ಅದಾದಮೇಲೆ ಹೊರಗಡೆ ಫಸ್ಟು ನಾನು ಅಂಗಳದಲ್ಲಿ ಬರೀ ನೀರು ಹಾಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಬಿಟ್ಟು ನೀರು ಹಾಕಿ, ಅದಾದಮೇಲೆ ರಂಗೋಲಿ ನಾನು ತೆಗಿತಾ ಇದ್ದೀನಿ. ರಂಗೋಲಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಕಳಶದಲ್ಲಿರುವ ತೆಂಗಿನಕಾಯಿನ ಯಾವಾಗ ತೆಗಿಬೇಕು ಅನ್ನೋದನ್ನು ಹಾಗೆ ಹೋಗ್ತಾ ಗೊತ್ತಾಗುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ರಂಗೋಲಿ ಎಲ್ಲ ತೆಗೆದಾಯಿತು, ನೋಡಿದ್ರಲ್ಲ ಯಾವ ಥರ ಬಂತು ಅಂತ. ಇವಾಗ ನಾನು ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ಅದಾದಮೇಲೆ ದೇವ್ರ ಮನೆ ಸಾಮಾನು ಅಂದರೆ ತೆಮ್ಗೆ ಅದೇನೇನೆಲ್ಲ ಇದೆಯೋ ಎಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ಒರೆಸಿ. ನಿಮ್ಮದು ದೇವ್ರ ಮನೆ ಪಾತ್ರೆ ಏನಾದರೂ ತೊಳೆದಾದ್ಮೇಲೆ ಕಪ್ಪಗೆ ಆಗ್ತಾಯಿದೆ ಅಂದರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ದೇವ್ರ ಮನೆ ಸಾಮಾನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇಲ್ಲಿ ನೋಡ್ಬೋದು ತೆಂಗಿನಕಾಯಿಗೆ ಯಾವ ಥರ ಮೊಳಕೆ ಬಂದಿದೆ ಅಂತ. ಈ ಥರ ಮೊಳಕೆ ಬರಬೇಕು ಅಂದರೆ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ. ದೇವ್ರ ಮನೆ ಸಾಮಾನು ಏನಾದರೂ ತೊಳೆದಾದ್ಮೇಲೆ ಅದನ್ನು ಒಂದು ಬಟ್ಟೆಯಿಂದ ನೋಡಿ ಈ ಥರ ಕ್ಲೀನಾಗಿ ಒರೆಸಿ, ಬೇಕು ಅಂದರೆ ವಿಭೂತಿ ಇರುತ್ತಲ್ಲ ಅದನ್ನು ವಿಭೂತಿನ ಹಚ್ಚಿ, ಅದಾದಮೇಲೆ ಮತ್ತೆ ಒಣ ಬಟ್ಟೆಯಿಂದ ಒರೆಸ್ಬೇಕಾಗುತ್ತೆ. ಅದಕ್ಕೆ ಆ ತೆಮ್ಗೆ ಮೇಲೆ ಒಂದು ಚೂರು ಕಲೆನೂ ಕೂತ್ಕೊಳ್ಳಲ್ಲ. ಆ ರೀತಿ ಎಷ್ಟು ಚೆನ್ನಾಗಿ ನೀವು ಇನ್ನೊಂದು ಸತಿ ಆ ದೇವ್ರ ಮನೆ ಸಾಮಾನ ತೊಳಿಬೇಕು ಅನ್ನೋವರೆಗೂ ಕಪ್ಪಗಾಗಲ್ಲ ಈ ವಿಭೂತಿ ಹಚ್ಚಿದ್ರೆ. ಇಲ್ಲಿ ನೋಡ್ಬೋದು ನಾನು ಒರೆಸಲಿಗೆ ಅರಿಶಿನ ಹಚ್ಬಿಟ್ಟು, ಅದಾದಮೇಲೆ ಕುಂಕುಮ ವಿಭೂತಿ ಎಲ್ಲ ಹಚ್ತೀನಿ. ನಾನು ದೇವ್ರ ಮನೆಯಲ್ಲಿರುವ ಕಳಶದಲ್ಲಿರುವ ತೆಂಗಿನಕಾಯಿನ ವಾರಕ್ಕೆ ಒಂದು ಸತಿ ತೆಗೆಯಲ್ಲ, ತಿಂಗಳಿಗೂ ಒಂದು ಸತಿ ತೆಗೆಯಲ್ಲ. ಅದನ್ನು ಯಾವಾಗ ತೆಗಿಬೇಕು ಅಂದರೆ, ಏನಾದರೂ ನಿಮ್ಮ ಕಾಯಿನ ಸೀಳಿದ್ರೆ ಅಥವಾ ಒಣಗೋಗಿದ್ರೆ, ಆವಾಗ ಏನಾದರೂ ದೇವ್ರ ಮನೆಯಲ್ಲಿರುವ ಕಾಯಿನ ಒಣಗೋಗಿದ್ರೆ ಅಥವಾ ಸೀಳಿದ್ರೆ ಅದನ್ನು ಕಾಯಿ ತೆಗಿಬೇಕಾಗತ್ತೆ. ಇನ್ನೊಂದು ಕಾಯಿ ಇಡಬೇಕಾಗತ್ತೆ. ಇದಾದಮೇಲೆ ನನ್ನ ದೇವ್ರ ಮನೆಯಲ್ಲಿರುವ ತೆಂಗಿನಕಾಯಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದ ಮೇಲೆ ಒಂದು ಸ್ವಲ್ಪ ದಿವಸ ಇಟ್ಟು, ಅದಾದಮೇಲೆ ನಾನು ತೆಂಗಿನಕಾಯಿನ ಚೇಂಜ್ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಆ ತೆಂಗಿನಕಾಯಿಗೆ ಏನಾದರೂ ಮೊಳಕೆ ಬಂದರೆ ಅದು ದೈವಶಕ್ತಿ ಅಂತೆ. ನಿಮ್ಮ ಮನೆಯಲ್ಲೂ ಆ ಥರ ತೆಂಗಿನಕಾಯಿಗೆ ಮೊಳಕೆ ಬರಬೇಕು ಅಂದರೆ ನೀವು ಕಳಶದಲ್ಲಿ ಇಟ್ಟಿರುವ ನೀರಿಗೆ ಆಮೇಲೆ ಆ ತೆಂಗಿನಕಾಯಿ ಎರಡೂ ಆ ನೀರಿಗೆ ತಾಗಬೇಕು. ಆ ಥರ ತೆಂಗಿನಕಾಯಿನ ನೋಡಿಕೊಂಡು
ತೊಗೋಬೇಕಾಗತ್ತೆ. ಸೊ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ತೆಂಗಿನಕಾಯಿ ಯಾವ ಥರ ಇರುತ್ತೆ ಅಂತ. ಸೊ ಆ ಥರ ನೋಡಿಕೊಂಡು ತೊಗೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಂದು ಶುಕ್ರವಾರ ದಿನದ ಪೂಜೆ ಇದು.